ನೋಡಿ, ಮೃದುವಾದ ಚಪಾತಿ ಮಾಡಲು ಇಷ್ಟು ಉಪ್ಪು, ಸಾಧಾರಣ 1-1.5 ಗ್ಲಾಸ್ನಷ್ಟು ನೀರು, ನೀರು ಬಿಸಿಯಾಗಲಿಕ್ಕೆ ಇಡಬೇಕೀಗ. ಸ್ವಲ್ಪ ಆಯಿಲ್ ಹಾಕ್ತೇನೆ. ನೋಡಿ, ಈಗ ಕುದಿ ಬಂತು. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಗೋಧಿ ಹಿಟ್ಟು ಹಾಕ್ತೇನೆ ಈಗ. ನೋಡಿ, ಬಿಸಿ ಇದೆ. ಇದನ್ನು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಇದ್ರೆ ಸೌಟಲ್ಲಿ ಇದೇ ಥರ ಮಿಕ್ಸ್ ಮಾಡಿ ಇಡಿ. ಸ್ವಲ್ಪ ತಣಿದ ನಂತರ ಚಪಾತಿಗೆ ಹಿಟ್ಟು ಕಲಿಸ್ಬೇಕು. ಈಗ ನೋಡಿ, ಹೀಗೆ ಇಟ್ಟು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ನೋಡಿ, ಈಗ ತಣಿಯಿದೆ. ಈಗ ಇದನ್ನು ಈ ಥರ ಸರಿ ಮಿಕ್ಸ್ ಮಾಡಬೇಕು. ಬೇಕಾದರೆ ನೀರು ಜಾಸ್ತಿ ಇದ್ದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸರಿ ಹಿಟ್ಟು ಮಾಡಬೇಕು, ಮುದ್ದೆ ಮಾಡಬೇಕು. ನೋಡಿ, ಈ ಥರ ಹದದಲ್ಲಿ ಬರಬೇಕು. ನೋಡಿ, ಇಷ್ಟು ಸ್ಮೂತ್ ಬಿಡಬೇಕು. ಇನ್ನು 5-10 ನಿಮಿಷ ಇದನ್ನು ಮುಚ್ಚಿಡ್ತೇನೆ. ಆಮೇಲೆ ಚಪಾತಿ ಲಟ್ಟಿಸ್ತೇನೆ. ನೋಡಿ, ಇಷ್ಟಿಷ್ಟು ಸಣ್ಣ ಉಂಡೆಗಳಾಗಿ ಮಾಡಬೇಕು. ಉಂಡೆಗಳನ್ನು ಮಾಡಿ ಚಪಾತಿ ಲಟ್ಟಿಸ್ಬೇಕು. ನೋಡಿ, ಕಾವಲಿ ಬಿಸಿ ಆಯ್ತು. ಈಗ ನೋಡಿ, ಎಣ್ಣೆ ಹಾಕಿದಷ್ಟು ಚಪಾತಿ ಸ್ಮೂತ್ ಬರ್ತದೆ. ಕಾವಲಿ ಸರಿ ಬಿಸಿ ಆಗಬೇಕು ಮಾತ್ರ. ಈಗ ಮಗಿಸ್ತಾ ಇರಬೇಕು ಮಾತ್ರ. ಬಿಸಿ ಬಿಸಿ ಚಪಾತಿ ಒಟ್ಟಿಗೆ ಬಾಜಿ. ಈಗ ಅದನ್ನು ತಿನ್ಲಿಕ್ಕೆ ಹೊತ್ಕೊಳ್ತೇನೆ. ಬಾಯ್ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗುವ.